ಅಮೆರಿಕ, ಯುಎಸ್, ಇಸ್ರೇಲ್ ಮತ್ತು ಇರಾನ್ ನಡುವಿನ ಪ್ರಸ್ತುತ ಸಂಘರ್ಷವು ಮಾರ್ಚ್ 2026ರಲ್ಲಿ ಜಾಗತಿಕ ಮತ್ತು ಭಾರತೀಯ ಮಾರುಕಟ್ಟೆಗಳ ಮೇಲೆ ತೀವ್ರ ಪರಿಣಾಮ ಬೀರಿದೆ. ಫೆಬ್ರವರಿ ಕೊನೆಯ ವಾರದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ನಡೆಸಿದ ದಾಳಿ ಹಾಗೂ ಇರಾನ್ ನೀಡುತ್ತಿರುವ ತಿರುಗೇಟು ಇಡೀ ವಿಶ್ವದ ಆರ್ಥಿಕತೆಯಲ್ಲಿ ಆತಂಕ ಮೂಡಿಸಿದೆ. ಇದರ ಸಂಪೂರ್ಣ ಮಾಹಿತಿ ಇಲ್ಲಿದೆ. 1. ಷೇರು ಮಾರುಕಟ್ಟೆಯ ಮೇಲೆ ತಳ್ಳಣ. ಸ್ಟಾಕ್ ಮಾರ್ಕೆಟ್ ಇಂಪ್ಯಾಕ್ಟ್. ಮಾರ್ಚ್ 2, 2026ರಂದು ಮಾರುಕಟ್ಟೆಗಳು ತೆರೆದ ಕೂಡಲೇ ಹೂಡಿಕೆದಾರರು ಭಾರೀ ನಷ್ಟ ಅನುಭವಿಸಿದ್ದಾರೆ. ಭಾರತದಲ್ಲಿ ಸೆನ್ಸೆಕ್ಸ್ ಮತ್ತು ನಿಫ್ಟಿ ತೀವ್ರ ಕುಸಿತ ಕಂಡಿವೆ. ಕೇವಲ ಒಂದು ದಿನದಲ್ಲಿ ಹೂಡಿಕೆದಾರರ ಸುಮಾರು 8 ಲಕ್ಷ ಕೋಟಿ ಸಂಪತ್ತು ಮಣ್ಣುಪಾಲಾಗಿದೆ. ಅಮೆರಿಕದಲ್ಲಿ S&P 500 ಮತ್ತು ಡೌ ಜೋನ್ಸ್ ಸೂಚ್ಯಾಂಕಗಳು 1%ಕ್ಕಿಂತ ಹೆಚ್ಚು ಕುಸಿದಿವೆ. ಹೂಡಿಕೆದಾರರು ಅಪಾಯಕಾರಿ ಷೇರುಗಳಿಂದ ಹಣವನ್ನು ಹಿಂಪಡೆದು ಸುರಕ್ಷಿತ ಹೂಡಿಕೆಯತ್ತ ಮುಖ ಮಾಡುತ್ತಿದ್ದಾರೆ. ಬಾಧಿತ ವಲಯಗಳು ವಿಮಾನಯಾನ, ಏರ್ಲೈನ್ಸ್, ಪೇಂಟ್ಸ್ ಮತ್ತು ಲಾಜಿಸ್ಟಿಕ್ಸ್ ವಲಯದ ಕಂಪನಿಗಳ ಷೇರುಗಳು ತೀವ್ರವಾಗಿ ಕುಸಿದಿವೆ. ಉದಾಹರಣೆಗೆ ಇಂಡಿಗೋ, ಏಷ್ಯನ್ ಪೇಂಟ್ಸ್. 2. ಕಚ್ಚಾ ತೈಲ ಬೆಲೆಯಲ್ಲಿ ಏರಿಕೆ. ಕ್ರೂಡ್ ಆಯಿಲ್ ಸರ್ಜ್. ಇರಾನ್ ಮತ್ತು ಅಮೆರಿಕದ ನಡುವಿನ ಸಂಘರ್ಷ ತೈಲ ಪೂರೈಕೆಯ ಮೇಲೆ ನೇರ ಹೊಡೆತ ನೀಡಿದೆ. ಹಾರ್ಮುಜ್ ಜಲಸಂಧಿ, ಸ್ಟ್ರೇಟ್ ಆಫ್ ಹಾರ್ಮುಜ್, ವಿಶ್ವದ 20% ತೈಲ ಸಾಗಣೆಯಾಗುವ ಈ ಮಾರ್ಗದಲ್ಲಿ ಅಡಚಣೆಯುಂಟಾಗಿದೆ. ಇದರಿಂದಾಗಿ ಕಚ್ಚಾ ತೈಲ ಬೆಲೆ ಒಂದೇ ದಿನದಲ್ಲಿ 8%ರಿಂದ 13%ರಷ್ಟು ಏರಿಕೆಯಾಗಿ ಬ್ಯಾರೆಲ್ಗೆ $80 ದಾಟಿದೆ. ಸಂಘರ್ಷ ಮುಂದುವರೆದರೆ ತೈಲ ಬೆಲೆ $100ರಿಂದ $130ಗೆ ಏರಬಹುದು ಎಂದು ತಜ್ಞರು ಎಚ್ಚರಿಸಿದ್ದಾರೆ. 3. ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಗಗನಕ್ಕೆ. ಗೋಲ್ಡ್ ಅಂಡ್ ಸೇಫ್ ಹ್ಯಾವನ್ಸ್. ಯುದ್ಧದ ಸಮಯದಲ್ಲಿ ಹೂಡಿಕೆದಾರರು ಚಿನ್ನವನ್ನು ಅತ್ಯಂತ ಸುರಕ್ಷಿತವೆಂದು ನಂಬುತ್ತಾರೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ದಾಖಲೆ ಮಟ್ಟ ತಲುಪಿದ್ದು ಪ್ರತಿ ಔನ್ಸ್ಗೆ $5,300 ದಾಟಿದೆ. ಭಾರತದಲ್ಲೂ ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳು ಗಣನೀಯವಾಗಿ ಏರಿಕೆಯಾಗಿವೆ. 4. ಭಾರತದ ಮೇಲಾಗುವ ಇತರೆ ಪರಿಣಾಮಗಳು. ಹಣದುಬ್ಬರ, ಇನ್ಫ್ಲೇಷನ್. ತೈಲ ಬೆಲೆ ಏರಿಕೆಯಾದರೆ ಸಾರಿಗೆ ವೆಚ್ಚ ಹೆಚ್ಚಾಗಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಲಿದೆ. ರೂಪಾಯಿ ಮೌಲ್ಯ ಕುಸಿತ. ಜಾಗತಿಕ ಅಸ್ಥಿರತೆಯಿಂದಾಗಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ ದುರ್ಬಲಗೊಳ್ಳುತ್ತಿದೆ. ರಫ್ತು ಮತ್ತು ಆಮದು. ದುಬೈ ಮೂಲಕ ನಡೆಯುತ್ತಿದ್ದ ಚಿನ್ನ ಮತ್ತು ವಜ್ರದ ಆಮದಿನಲ್ಲಿ ಅಡಚಣೆಯಾಗಿದೆ. ಅಲ್ಲದೆ ಕೊಲ್ಲಿ ರಾಷ್ಟ್ರಗಳಿಗೆ ಭಾರತ ಮಾಡುವ ಎಲೆಕ್ಟ್ರಾನಿಕ್ಸ್ನ ರಫ್ತಿನ ಮೇಲೆಯೂ ಕೆಟ್ಟ ಪರಿಣಾಮ ಬೀರಬಹುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಮತ್ತು ಬೆಲ್ ಬಟನ್ ಒತ್ತಿ ಫ್ರೆಂಡ್ಸ್.